ವೆಲ್ಕಮ್ ಬ್ಯಾಕ್. ಇಂದಿನ ವಿಧಾನಸಭೆ ಕಲಾಪದಲ್ಲಿ ಹಲವು ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಬಜೆಟ್ ಮೇಲೆ ಹಲವು ಶಾಸಕರು ತಮ್ಮ ಅಭಿಪ್ರಾಯವನ್ನ ಮಂಡಿಸಿದ್ರು. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಜಟಾಪಟಿಗೂ ಕೂಡ ಇವತ್ತು ಸದನ ಕಾರಣ ಆಯಿತು. ಗೃಹಲಕ್ಷ್ಮಿ ಅಥವಾ ಶಕ್ತಿ ಯೋಜನೆಗೆ ಸಂಬಂಧಿಸಿದಂತೆ ಒಂದಷ್ಟು ವಾಗ್ವಾದಗಳು ಕೂಡ ನಡೀತು. ಹಾಗಾದ್ರೆ ಸದನದಲ್ಲಿ ಇವತ್ತು ಏನೆಲ್ಲ ನಡೀತು, ಇದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಿದ್ದು ಸವದಿ ಲೇವಡಿ. ಬಿಜೆಪಿ ಶಾಸಕನಿಗೆ ಕೌಂಟರ್ ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್. ರಾಜ್ಯ ಬಜೆಟ್ ಬಗ್ಗೆ ಬಿಜೆಪಿ ಶಾಸಕ ಸಿದ್ದು ಸವದಿ ಮಾತನಾಡಿದ್ರು. ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಲೇವಡಿ ಮಾಡಿದ್ರು. ಶಕ್ತಿ ಯೋಜನೆಯಿಂದ ಮಕ್ಕಳು ಜೆಸಿಬಿಯಲ್ಲಿ ಶಾಲೆಗೆ ಹೋಗುವಂತಾಗಿದೆ. ಗೃಹಜ್ಯೋತಿ ಯೋಜನೆ ಕೆರೆಯ ನೀರನ್ನ ಕೆರೆಗೆ ಚೆಲ್ಲುವಂತಾಗಿದೆ. ಗೃಹಲಕ್ಷ್ಮಿ ಯೋಜನೆ ಯಾರಿಗೂ ಸಿಗ್ತಿಲ್ಲ ಅಂತ ಆರೋಪಿಸಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ದು ಸವದಿಗೆ ಕೌಂಟರ್ ಕೊಟ್ಟರು. ಯೋಜನೆ ಸಮರ್ಥವಾಗಿ ಜಾರಿಯಾಗಿದೆ. 100ರಲ್ಲಿ 3 ಜನರಿಗೆ ತಾಂತ್ರಿಕ ಕಾರಣಗಳಿಂದ ಹೋಗಿಲ್ಲ ಇರಬಹುದು, ಆದರೆ ಇದನ್ನ ಸರಿ ಮಾಡುವ ಕೆಲಸ ನಡೆದಿದೆ. ಯೋಜನೆ ಸರಿಯಾಗಿಲ್ಲ ಅಂತ ನೀವು ಹೇಳಿದ್ರೆ ಅದನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಬಿಡೋದಾ ಅಂತ ಪ್ರಶ್ನಿಸಿದ್ರು. ಹೆಬ್ಬಾಳ್ಕರ್ ಏಕಾಏಕಿ ಎತ್ತಿದ ಪ್ರಶ್ನೆಗೆ ಬಿಜೆಪಿ ಶಾಸಕ ಸಿದ್ದು ಸವದಿ ಕಕ್ಕಾಬಿಕ್ಕಿಯಾದರು. ಉತ್ತರಿಸೋಕೆ ತಡಕಾಡಿದ್ರು. ಇದರಿಂದ ಅನಾನುಕೂಲ ಆಗಿದೆ ಅಂತ ಒಂದು ನಿಮಿಷ ಅವರ ಕ್ಷೇತ್ರದಲ್ಲಿ ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ. ಎಷ್ಟು ಸಾವಿರ ಮಹಿಳೆಯರಿಗೆ ಅಂದ್ರೆ ಕುಟುಂಬಗಳಿಗೆ ಗೃಹಲಕ್ಷ್ಮಿಯಿಂದ ಅನುಕೂಲ ಆಗಿದೆ ಅನ್ನೋದನ್ನ ನಾನು ಅವ್ರಿಗೆ ಡೀಟೇಲ್ಸ್ ನ ತಂದು ಕೊಡ್ತೀನಿ ಸರ್. ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ. ಹೇಳಿ ಕೊಟ್ಟಿದ್ದಾರೆ, ನಾವು ಒಟ್ಟಾಗಿಲ್ಲ ಕೇಳಂಗಿಲ್ಲ, ಕೊಟ್ಟಿದ್ದಾರೆ. ಆದ್ರೆ ಕೊಟ್ಟ ನಂತರ 5 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. 5 ತಿಂಗಳ ಮಹಿಳೆಯರು ನಮ್ಮ ಆಫೀಸ್ ಬರ್ತಾರ. ಸದನದಲ್ಲಿ ಆಪರೇಷನ್ ಕಮಲದ ಬಗ್ಗೆ ಪ್ರಸ್ತಾಪ. ಸಚಿವ ಪ್ರಿಯಾಂಕ್ ಯತ್ನಾಳ್ ಮಧ್ಯೆ ಟಾಕ್ ವಾರ್. ಬಜೆಟ್ ಮೇಲೆ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಚರ್ಚೆಯನ್ನ ಮಾಡಿದ್ರು. ಬಜೆಟ್ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ವೇಳೆ ಬಿಜೆಪಿಯ ಬಸನಗೌಡ ಯತ್ನಾಳ್ 40% ಕಮಿಷನ್ ಆರೋಪದ ಬಗ್ಗೆ ಧ್ವನಿ ಎತ್ತಿದ್ರು. ನಮ್ ಸರ್ಕಾರದ 40% ಕಮಿಷನ್ ಬಗ್ಗೆ ಮಾತನಾಡಿದ್ರೆ ಈಗ ನಿಮ್ ಸರ್ಕಾರ ಬಂದಿದೆ, ತನಿಖೆ ಎಲ್ಲಿವರೆಗೆ ಬಂದಿದೆ ಅಂತ ಗೊತ್ತಿಲ್ಲ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಕಾಲೆಳೆದ್ರು. ನೀವು ತನಿಖೆಗೆ ಸಹಕಾರ ಕೊಡಿ, ನಿಮ್ಮ ಬಳಿ ಇರುವ ಮಾಹಿತಿ ಹಂಚಿಕೊಳ್ಳಿ, 24 ಗಂಟೆಯೊಳಗೆ ನಾವು ತನಿಖೆಯನ್ನ ಮುಗಿಸ್ತೇವೆ ಅಂತ ಯತ್ನಾಳ್ಗೆ ಕುಟುಕಿದ್ರು. ಈ ವೇಳೆ ನಿಮ್ಮ ಕಮಲ್ನಾಥ್ ಬಿಜೆಪಿಗೆ ಬಂದಿದ್ದಾರೆ, ಕಾಂಗ್ರೆಸ್ನಿಂದ ಇನ್ನು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ, ನಿಮ್ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ ಎಂಬ ಮಾತಿದೆ ಅಂತ ಯತ್ನಾಳ್ ಪ್ರಿಯಾಂಕ್ ಖರ್ಗೆಯ ಕಾಲೆಳೆದ್ರು. ಆಗ ನಮ್ಮ ಕುಟುಂಬದ ಹೆಣ ಕೂಡ ಬಿಜೆಪಿಗೆ ಹೋಗಲ್ಲ, ಸಂವಿಧಾನ ಹೇಗೆ ನಿಮ್ಮ ರಕ್ತದಲ್ಲಿ ಇಲ್ವೋ ಹಾಗೆ RSS ನಮ್ಮ ರಕ್ತದಲ್ಲಿ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಯತ್ನಾಳ್ಗೆ ಮತ್ತೆ ಕುಟುಕಿದ್ರು. ಇವರ 40% ಕಮಿಷನ್ ಎಲ್ಲ ಇದು ಅದು ತನಿಖೆ ನಡೀತಾ ಇದೆ. ಎಷ್ಟು ನುಂಗ್ಯಾರ ಅಂದ್ರ ಅದ್ರ ಆಳ ಆಗ್ಲಾನೆ ಗೊತ್ತಾಗ್ತದೆ. ಇಲ್ಲೇ ಸದನದಲ್ಲಿ ಚರ್ಚೆ ಆಗುತ್ತೆ. ಪರಶುರಾಮ ಸ್ಟ್ಯಾಚ್ಯೂ ಇಂದ ಹಿಡ್ಕೊಂಡು ಕರೋನಾನಲ್ಲಿ ಆದಂತ ಹಗರಣ ಎಲ್ಲಾನು ಚರ್ಚೆ ಆಗುತ್ತೆ. ಕೋಆಪರೇಟ್ ಮಾಡಿದ್ರೆ ನಾಳೆನೆ ಮುಚ್ಚೋಗುತ್ತೆ. ರಾಜ್ಯ ಬಜೆಟ್ ಬಗ್ಗೆ ಅಶೋಕ್ ಕಿಂಡರ್. ಇದೊಂದು ಜಮೀರ್ ಬಜೆಟ್ ಎಂದು ಲೇವಡಿ. ರಾಜ್ಯ ಬಜೆಟ್ ಮೇಲೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ರು. ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಒಡೆದು ಹೋದ ಕನ್ನಡಿ ಇದ್ದಂತೆ, ಈ ಬಜೆಟ್ನಲ್ಲಿ ಏನೂ ಇಲ್ಲ, ಇದೊಂದು ರೀತಿ ಜಮೀರ್ ಬಜೆಟ್ ಇದ್ದಂತೆ ಅಂತೇಳಿ ವ್ಯಂಗ್ಯವಾಡಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ದಿನೇಶ್ ಗುಂಡೂರಾವ್ ಧರ್ಮಗಳ ಮಧ್ಯೆ ಯಾಕೆ ಎಳೆದುತ್ತೀರಾ, ಇಲಾಖೆಗಳ ವಿಚಾರವಾಗಿ ಮಾತನಾಡಿ, ಆರೋಗ್ಯ ಇಲಾಖೆ ಬಗ್ಗೆ ಮಾತನಾಡಿ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಅಂತ ಟಾಂಗ್ ಕೊಟ್ರು. ನಾವು SC/STಗೆ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದೇವೆ, ಅವರು ಯಾವ ಧರ್ಮಕ್ಕೆ ಬರ್ತಾರೆ ಅಂತ ದಿನೇಶ್ ಗುಂಡೂರಾವ್ ಕಾಲೆಳೆದ್ರು. ಈ ವೇಳೆ ಸದನದಲ್ಲಿ ತೀವ್ರ ಸದ್ದು ಗದ್ದಲವಾಯಿತು. ಪರಶುರಾಮ ಥೀಮ್ ಪಾರ್ಕ್ ಅವ್ಯವಹಾರ ಪ್ರಕರಣ ಪ್ರಸ್ತಾಪ. ಸುನಿಲ್ ಕುಮಾರ್ ಕಾಲೆಳೆದ ಸಚಿವ ದಿನೇಶ್ ಗುಂಡೂರಾವ್. ವಿಪಕ್ಷ ನಾಯಕ ಆರ್ ಅಶೋಕ್ ಬಜೆಟ್ ಭಾಷಣದ ಮೇಲಿನ ಚರ್ಚೆ ವೇಳೆ ಕಾರ್ಕಳ ಪರಶುರಾಮನ ಪ್ರತಿಮೆ ಅವ್ಯವಹಾರವು ಪ್ರಸ್ತಾಪವಾಯಿತು.
ಪರಶುರಾಮನ ಪ್ರತಿಮೆ ನಿರ್ಮಾಣ ಮಾಡ್ತೇವೆ ಅಂದ್ರೆ ಅದಕ್ಕೆ ಕೈಯೇ ಇಲ್ಲದ ಪ್ರತಿಮೆ ನಿರ್ಮಿಸಿದ್ರೆ ಇದರಿಂದ ಪರಶುರಾಮನಿಗೆ ಮೋಸ ಆಗಿದೆ. ಹಾಗಾಗಿ ಅದು ಯಾರ ಕ್ಷೇತ್ರ ತನಿಖೆ ಆಗ್ಬೇಕು ಅಂತ ದಿನೇಶ್ ಕುಟುಕಿದ್ರು. ಈ ವೇಳೆ ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅಶೋಕ್ ತಳ್ಳಿ ಹಾಕಿದ್ರು. ಈ ವೇಳೆ ಏಕಾಏಕಿ ಮಧ್ಯಪ್ರವೇಶ ಮಾಡಿದ ಸುನಿಲ್ ಕುಮಾರ್ ತನಿಖೆಗೆ ನಾನು ಸಿದ್ಧನಿದ್ದೇನೆ ಮಾಡಿ ಎಂದು ಸರ್ಕಾರಕ್ಕೆ ಸವಾಲ್ ಹಾಕಿದ್ರು. ಪರಶುರಾಮ ಅರ್ಧಕ್ಕೇನೆ ನಿಲ್ಲಿಸ್ಬಿಟ್ಟು ಭುಜ ಇಲ್ಲ, ತಲೆ ಇಲ್ಲ, ಏನಿಲ್ಲ. ಅನ್ಯಾಯ ಯಾರು ಮಾಡಿಲ್ಲ. ಆಯ್ತು, ತನಿಖೆ ಮಾಡಿ ಅದ್ರಲ್ಲಿ ಯಾವ ಭ್ರಷ್ಟಾಚಾರ ಮಾಡಿ ಇದು ನಿಜವಾಗ್ಲೂ ದ್ವೇಷದ ರಾಜಕಾರಣ ಮಾಡ್ತೀರಾ ಅಂದ್ರೆ ನಿಲ್ಲಿಸ್ಬಿಟ್ಟು ಮುಕ್ತಾಯನ ಮಾಡಕ್ಕಾಗ್ದೇನೆ ನಾಚಿಕೇಡಿನ ಸಂಗತಿ ಮನೆ ಅಧ್ಯಕ್ಷ ಪರಶುರಾಮ ಯಾವ ಕ್ಷೇತ್ರ ಅದು ನಾನು ಸ್ವಾಗತ ಮಾಡ್ತೇನೆ. ಈ ರೀತಿ ಅವಮಾನ ನಾನು ಸ್ವಾಗತ ಮಾಡ್ತೇನೆ. ನೋಡಿ, ಚರ್ಚೆ ಮಾಡಕ್ ತಯಾರಿದ್ದೀರಿ ಅಂದ್ರೆ ನಾನು ಚರ್ಚೆ ಮಾಡಕ್ ತಯಾರಿದ್ದೀನಿ. ವಸ್ತುಸ್ಥಿತಿ ಈಗ ನಿಮ್ದೇ ಸರ್ಕಾರ ಏನ್ ಮಾಡಿದ್ರಿ? ಎನ್ಕ್ವೈರಿ ಸಿದ್ಧ ಇದೆಯಲ್ಲ, ನಿಮಗೆ ಎನ್ಕ್ವೈರಿ ಮೇಲೆ ನಂಬಿಕೆ ಇಲ್ವಾ? ನೀವು ಎನ್ಕ್ವೈರಿ ಕೊಟ್ಟಂದ್ರೆ ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀರಾ? ಚರ್ಚೆ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ. ಕೇರಳ ಆನೆ ದುರಂತ ಪರಿಹಾರ ವಿಚಾರ ಪ್ರಸ್ತಾಪ. ದೇವಸ್ಥಾನಗಳ ತಸ್ತಿಕ್ ಹಣದ ಬಗ್ಗೆ ಟಾಕ್ವಾ. ಇನ್ನು ಕೇರಳದ ವಯನಾಡು ಆನೆ ದುರಂತಕ್ಕೆ ಮೃತಪಟ್ಟ ವ್ಯಕ್ತಿಗೆ 15 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಕ್ಕೆ ಬಿಜೆಪಿ ಶಾಸಕರು ಗರಂ ಆದ್ರು. ನಮ್ಮ ತೆರಿಗೆ ಹಣವನ್ನ ವಯನಾಡಿಗೆ ಕೊಡ್ತೀರಾ? ಇಲ್ಲಿನ ಅಭಿವೃದ್ಧಿ ಕೇಳಿದ್ರೆ ಹಣ ಇಲ್ಲ ಅಂತೀರಾ? ಇದ್ರ ಬಗ್ಗೆ ಮಾತನಾಡಿ ಅಂತ ಅಶೋಕ್ ಕಾಂಗ್ರೆಸ್ ಸರ್ಕಾರದ ಕಾಲೆಳೆದ್ರು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಕೆಜೆ ಜಾರ್ಜ್, ನಮ್ಮ ತೆರಿಗೆ ಹಣ ಗುಜರಾತ್ಗೆ ಹೋಗ್ತಿದೆಯಲ್ಲ, ಇದ್ರ ಬಗ್ಗೆ ಕೇಂದ್ರದ ಜೊತೆ ಮಾತನಾಡಿ ಅಂತ ಕೌಂಟರ್ ಕೊಟ್ರು. ಇನ್ನು ಇದೇ ವೇಳೆ ದೇವಸ್ಥಾನದ ತಸ್ತಿಕ್ ಹಣದ ಬಗ್ಗೆಯೂ ಚರ್ಚೆಯಾಯಿತು. ನೀವು 39 ಕೋಟಿ ಮೀಸಲಿಟ್ಟಿದ್ದೀರಾ ಅಂತ ಅಶೋಕ್ ಕುಟುಕಿದ್ರು. ಈ ರೀತಿ ಮಾಡಿದ್ರೆ ಹಿಂದೂ ವಿರೋಧಿ ಆಗಲ್ವೇ ಅಂತ ಎತ್ತಿ ಕಟ್ಟುವ ಪ್ರಯತ್ನ ಮಾಡಿದ್ರು. ಈ ವೇಳೆ ರಾಜ್ಯದ 42% ಜನ ಮತ ಕೊಟ್ಟಿದ್ದಾರಲ್ಲ, ಅವರೆಲ್ಲ ಹಿಂದೂ ವಿರೋಧಿಗಳ ಅಂತ ದಿನೇಶ್ ಗುಂಡೂರಾವ್ ತಿರುಗೇಟು ನೀಡಿದ್ರು. ಈ ವೇಳೆ ಆಡಳಿತ ಪ್ರತಿಪಕ್ಷ ಸದಸ್ಯರ ನಡುವೆ ವಾಗ್ದಾಳಿ ನಡೆಯಿತು. ಈ ವಯನಾಡಿಗೆ ಹೋಯ್ತಲ್ಲ ದುಡ್ಡು, ವಯನಾಡಿಗೆ 15 ಲಕ್ಷ ಹೋಯ್ತಲ್ಲ, ಅದು ಯಾರ ದುಡ್ಡು? ನಮ್ಮ ದುಡ್ಡು. ವಯನಾಡಿಗೆ ಹೋಯ್ತಲ್ಲ, ಹೆಂಗ್ ಹೋಯ್ತು ಇದು? ನಮ್ಮ ಹಕ್ಕು. ಆನೆಗೆ ಹೋಯ್ತು. ಆನೆಗೆ ದುಡ್ಡು ಯಾರ್ದು? ಆನೆ ಯಾರ್ದು? ಆನೆ ಬಂತು. ಆನೆ ಯಾವ ಊರಾನೆ? ದುಡ್ಡು ಯಾವ ಊರಾನೆ? ವಯನಾಡನ ಬಂದಿದ್ದು. ಕೇಂದ್ರದ ಆನೆ ವಯನಾಡದ ಬಂದಿದ್ದು. ನಮ್ಮ ತೆರಿಗೆ ಹೆಂಗ್ ಹೋಯ್ತು ಅಲ್ಲಿಗೆ? ಯಾವ ಅಧಿಕಾರದಲ್ಲಿ ನೀವು ಕೊಟ್ರಿ ಅವರಿಗೆ ಅಧಿಕಾರ? ನಮ್ಮ ಟ್ಯಾಕ್ಸ್ ಇತ್ತಾನೆ. ಒಟ್ನಲ್ಲಿ ಇವತ್ತಿನ ಕಲಾಪದಲ್ಲಿ ಬಜೆಟ್ ಮೇಲೆ ಗಂಭೀರ ಚರ್ಚೆಗಳಾದವು. ಅವರ ಮೇಲೆ ಇವರು, ಇವರ ಮೇಲೆ ಅವರು ಕುಟುಕಿದ್ದಾಯ್ತು. ಬಜೆಟ್ ಮೇಲಿನ ಚರ್ಚೆ ವೇಳೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ಕಾಲೆಳೆದ್ರು. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಶಾಸಕರು ಕುಟುಕಿದ್ರು. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.